ಆತ್ಮೀಯ ವೀಕ್ಷಕರೇ, ಧರ್ಮಸ್ಥಳ ಶ್ರೀ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಡುವಂತಹ ಒಂದು ಕಿರುಚಿತ್ರವನ್ನ ನಿಮಗಾಗಿ ಈಗ ಸಾದರಪಡಿಸ್ತಾ ಇದ್ದೇವೆ. ದೀಪ, ನೈವೇದ್ಯ, ನೀರಾಜನ, ಪ್ರದಕ್ಷಿಣ, ನಮಸ್ಕಾರ, ಪ್ರಾರ್ಥನೆ, ಈ 16 ಉಪಚಾರಗಳಿಂದ ಭಗವಂತನನ್ನು ಆರಾಧಿಸುವಂತಹದ್ದು ರೂಢಿ. ತಿಳಿದಿದ್ದೇವೆ. ಇದೀಗ ನಡೀತಾ ಇರುವಂತಹ ಅಭಿಷೇಕ ಜೇನುತುಪ್ಪದ ಅಭಿಷೇಕ. ಗಾಳಿ ಮಧುರವಾಗಲಿ, ನಮ್ಮ ಮನಸ್ಸು ಮಧುರವಾಗಲಿ, ಇಡೀ ವಾತಾವರಣ ಜಗತ್ತೇ ಮಧುರವಾಗಲಿ. ಈಗ ನಡೆಯುತ್ತಿರುವಂತಹ ಅಭಿಷೇಕ ದಧಿ, ಮೊಸರಿನ ಅಭಿಷೇಕವನ್ನು ನಡೆಸ್ತಾ ಇದ್ದಾರೆ. ಈ ಮೊಸರು ಕೇವಲ ಮೊಸರಲ್ಲ, ಇದು ವಾಯು ದೇವತೆಯ ಪ್ರತೀಕ. ಎಂಬ ವೇದ ಮಂತ್ರದ ಮೂಲಕ ಘೃತಂ ಮಿಮಿಕ್ಷಿರೆ ಘೃತವಶ್ಚಯೋ ನಿರ್ಘೃತೆ ಎಂಬುದಾಗಿ ವೇದ ಮಂತ್ರ. ಸಂಪೂರ್ಣ ಶಕ್ತಿ ಪ್ರಾಪ್ತವಾಗಬೇಕು ಅಂತಾದರೆ ಈ ಅಗ್ನಿದೇವತಾ ಸ್ವರೂಪವಾದ ತುಪ್ಪವನ್ನು ಸ್ವೀಕಾರ ಮಾಡಬೇಕು. ತಂದೆ ಮಗನನ್ನು ಹೇಗೆ ಕಾಪಾಡ್ತಾನೋ ಹಾಗೆ ನನ್ನನ್ನು ಕಾಪಾಡು ಎಂಬ ಮಾತು ವೇದದಲ್ಲಿ ಬರುತ್ತದೆ. ದೇವತೆ ಮತ್ತು ಭಕ್ತರ ಸಂಬಂಧ ತಂದೆ ಮಕ್ಕಳ ಸಂಬಂಧವಾಗಿರಬೇಕು.